ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನೋಡಿ, ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಇಲ್ಲಿ ಒಂದು ಬುಧ, ಗುರು ಮತ್ತು ಶುಕ್ರ, ಈ ಮೂರು ಗ್ರಹಗಳು ನಿಮ್ಮ ಜೀವನಕ್ಕೆ ತುಂಬ ವೇಗವನ್ನು ತಂದುಕೊಡುತ್ತೆ. ಅಂದರೆ ಬಹಳ ವೇಗವಾಗಿ ಹೋಗ್ತಾ ಇರ್ತೀರ ನೀವು. ಎಲ್ಲೂ ನಿಮಗೆ ಅಡೆತಡೆ ಇಲ್ಲ ಅಂತಂದಾಗಲೂ ಕೂಡ ಸ್ವಲ್ಪ ಒಂದೆರಡು ಮೂರು ಗ್ರಹಗಳಿವೆ. ಒಂದು ಶನಿ, ರಾಹು ಮತ್ತು ರವಿ ಸ್ವಲ್ಪ ನಿಮಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡುತ್ತವೆ. ಈ ಮೂರು ಗ್ರಹಗಳು ಒಂದು ಶುಭ ಫಲವನ್ನು ಕೊಟ್ಟರೆ, ಅಂದರೆ ಬುಧ, ಗುರು, ಶುಕ್ರರು ಕೊಟ್ಟರೆ ಆರ್ಥಿಕವಾಗಿ ಅನುಕೂಲತೆಯನ್ನು ತಂದುಕೊಡ್ತಾರೆ. ಯಾಕೆಂದರೆ ಏಕಾದಶದಲ್ಲಿರುವಂಥ ಗುರು ಎಲ್ಲ ಸಂಕಷ್ಟವನ್ನು ಪರಿಹಾರ ಮಾಡ್ತಾನೆ, ಸರ್ವ ಕಾರ್ಯಸಿದ್ಧಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಯಾವುದೇ ಸಂಶಯ ಇಲ್ಲ ಅದರಲ್ಲಿ. ಅದರಲ್ಲೂ ಕೂಡ ಶುಕ್ರ ಕೂಡ ಅತ್ಯಂತ ಶುಭನಾಗಿ ಮುಂದುವರಿತಾ ಇದ್ದಾನೆ. ಒಳ್ಳೆಯ ಜನರ ಒಂದು ಸಹವಾಸ ನಿಮಗೆ ಸಿಗುತ್ತೆ. ಅದು ನಿಮ್ಮ ಉದ್ಯೋಗದಲ್ಲಿ, ವ್ಯವಸಾಯದಲ್ಲಿ ಖಂಡಿತವಾಗಿಯೂ ಅನುಕೂಲತೆಯನ್ನು ಉಂಟು ಮಾಡುತ್ತೆ. ಬುಧ ಕೂಡ ಗೊತ್ತಾಯ್ತಾ, ಆರ್ಥಿಕವಾಗಿ ಅಂದರೆ ಹಣಕಾಸಿನ ಪರಿಸ್ಥಿತಿಗೆ ತುಂಬ ಸಹಕಾರವನ್ನು ಬುಧ ಕೊಡ್ತಾನೆ. ಆಯಿತಾ? ಈ ಮೂರು ಗ್ರಹಗಳ ಒಂದು ಪರಿಣಾಮ ಖಂಡಿತವಾಗಿಯೂ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಮೇಲೆ ಆಗುತ್ತೆ. ಅಷ್ಟು ಈ ನಾನು ಹೇಳಿದ್ನಲ್ಲ, ಒಂದು ಶನಿ, ರಾಹು, ಕುಜ ನಿಮಗೆ ಸ್ವಲ್ಪ, ರವಿ ಸ್ವಲ್ಪ ಬ್ರೇಕನ್ನು ಕೊಟ್ಟರೂ ಕೂಡ ವಿಶೇಷವಾದಂಥ ಪರಿಣಾಮ ಖಂಡಿತವಾಗಿಯೂ ನಿಮಗೆ ಆಗಲಿಕ್ಕಿಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಆದರೂ ಕೂಡ ಅವುಗಳ ಒಂದು ಫಲವನ್ನು ನೋಡಿದಾಗ ನೋಡಿ, ರವಿ ನಿಮಗೆ ಒಂದು ಆರೋಗ್ಯಕ್ಕೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತೊಂದರೆಯನ್ನು ಒದಗಿಸ್ತಾನೆ. ಇದು ಖಂಡಿತವಾಗಿಯೂ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಕುಜ ಕೂಡ ಅಶುಭನಾಗಿರ್ತಾನೆ. ಯಾಕೆಂದರೆ ಕುಜ ಪಂಚಮದಲ್ಲಿ ಮುಂದುವರಿತಾ ಇದ್ದಾನೆ. 4 ಮತ್ತು 5ನೇ ಭಾವದಲ್ಲಿದ್ದಾಗ ಕುಜ ವಿಶೇಷವಾದಂಥ ಶುಭ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಅದರಲ್ಲೂ ನೋಡಿ, ಕುಜ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿದ್ದಾನೆ. ಹೌದಾ? ಇದು ಒಂದು ಕೂಡ ಸೇರಿಸ್ಕೊಳ್ಳಿ. ಕುಜನಿಂದ ಸ್ಟ್ರೆಸ್ ಆಗುತ್ತೆ ನಿಮಗೆ ಕೆಲಸದಲ್ಲಿ. ಗೊತ್ತಾಯ್ತಾ? ಆದರೆ ಗುರು ಇದ್ದಾನೆ, ಖಂಡಿತವಾಗಿಯೂ ಕಾಳಜಿ ಮಾಡಬೇಡಿ. ಇನ್ನು ಶನಿ ಅಂತೂ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಇವನು 2.5 ವರ್ಷ ಈ ಜಾಗವನ್ನೇ ಬಿಟ್ಟು ಅಳಗಾಡೋದಿಲ್ಲ. ಹೌದಾ? ಹೇಳಿದ್ನಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅಷ್ಟಮದಲ್ಲಿ ಯಾವುದಾದ್ರೂ ಪಾಪಗ್ರಹಗಳು, ಅದರಲ್ಲೂ ವಿಶೇಷವಾಗಿ ಒಂದು ಕುಜ, ಶನಿ ಮತ್ತು ರಾಹು ಬಂದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ದೇಹಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮಗೆ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತವಾಗಿ ಮಾಡುತ್ತವೆ. ಅದರಲ್ಲೂ ವಿಶೇಷವಾಗಿ ಅನಾವಶ್ಯಕವಾಗಿ ಎಲ್ಲೋ ಅಚಾತುರ್ಯದಿಂದ ಗಾಯವಾಗಬಹುದು, ಅಪಘಾತವಾಗ್ಬೋದು, ನಿಮಗೆ ಯಾವುದಾದ್ರೂ ಸರ್ಜರಿ ಆಗ್ಬೋದು. ಈ ತರಹದ ಒಂದು ಸಂಭವಗಳು ತುಂಬ ಜಾಸ್ತಿಯಾಗಿ ಇರುತ್ತೆ. ಅದರಂತೆ ಕೇತು ಕೂಡ ಲಗ್ನದಲ್ಲಿ, ಈತ ಕೂಡ ಅಷ್ಟು ಅನುಕೂಲತೆಯನ್ನು ನಿಮಗೆ ಕೊಡೋದಿಲ್ಲ. ಪಿತ್ತ ವಿಕಾರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯನ್ನು ಕೇತು ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವನ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಸಪ್ತಮ ಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಹೌದಾ? ನಿಮ್ಮ ಕುಟುಂಬ ಸೌಖ್ಯ ಅಂತ ಹೇಳ್ಬೋದು ನಾವು, ದಾಂಪತ್ಯ ಸೌಖ್ಯ, ನಿಮ್ಮ ಮನೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ನಿರ್ಧಾರ ಅಥವಾ ನಿಮ್ಮ ಶಾಂತಿ ಅಂತ ಅನ್ನೋದು ಗಂಡ ಹೆಂಡತಿ ಮಧ್ಯೆನೇ ಇದೆ. ಇಲ್ಲೇ ಏನಾದರೂ ತೊಂದರೆ ಆಯಿತು ಅಂತಂದರೆ ಇಡೀ ಮನೆಯ ಒಂದು ಶಾಂತಿ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೆ ಫಸ್ಟ್ ಆಗಿ ಪ್ರಭಾವ ಬೀರುತ್ತೆ. ಆಮೇಲೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನೋಡಿ ಎಷ್ಟು ಪ್ರಭಾವವನ್ನು ರಾಹು ಬೀರ್ತಾ ಇದ್ದಾನೆ. ಹೌದಿಲ್ಲ? ಅದಕ್ಕಾಗಿ ಈ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ವಿಷಯವನ್ನು ಖಂಡಿತವಾಗಿಯೂ ಯಾವುದೇ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಆ ವಿಷಯವನ್ನು ಅಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ರಾಹು ಯಾವುದೇ ವಿಷಯವನ್ನು ದೀರ್ಘಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಹಾಗಾಗಿ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ಇನ್ನು ಗುರುಬಲ ಅನುಕೂಲತೆ ಇರೋದರಿಂದ ಮದುವೆ ಯೋಗ ಖಂಡಿತವಾಗಿಯೂ ಇದೆ. ನೀವು ಒಳ್ಳೊಳ್ಳೆ ಖರೀದಿಗಳನ್ನು ಮುಂದುವರಿಸ್ತೀರಾ. ಹೌದಾ? ಚಿನ್ನ, ಒಡವೆ ಅಥವಾ ಒಳ್ಳೊಳ್ಳೆ ಆಸ್ತಿ ಖರೀದಿಯನ್ನು ಕೂಡ ನೀವು ಖಂಡಿತವಾಗಿಯೂ ಮುಂದುವರಿಸ್ತೀರಾ. ಅದರಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವಾಹನ ಯೋಗ ಕೂಡ ಮುಂದುವರಿತಾ ಇದೆ. ಅದನ್ನು ಕೂಡ ತೆಗೆದುಕೊಳ್ಬೇಕು ಅಂತಂದರೆ ಕೂಡ ಅದನ್ನು ನೀವು ಮುಂದುವರಿಸ್ಬೋದು. ಅನೇಕ ಮಂಗಲ ಕಾರ್ಯಗಳು ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಒಂದಷ್ಟು ರಾಶಿ ಅಧಿಪತಿ ಕೂಡ ಚೆನ್ನಾಗಿ ಇಲ್ಲದೇ ಇರೋದರಿಂದ ಈ ಒಂದು ಗ್ರಹಗಳ ಒಂದು ಬಲವನ್ನು ಎಚ್ಚರದಲ್ಲಿಟ್ಟುಕೊಳ್ಳಿ. ಮಾಸವನ್ನು ತುಂಬ ಚೆನ್ನಾಗಿ ಅನುಭವಿಸಿ. ಒಳ್ಳೆಯದಾಗಲಿ. ನಮಸ್ಕಾರ.